ಅಜ್ಜಿರಿ ಅಜ್ಜಾರ್ಗ ಮಿರ್ಚಿ ಬಜ್ಜಿ ಅದು ಮಾಡಿಬಿಡ್ಲೇನ್ರಿ ಒಂದಿಟ್ಟು ಬೆಳ್ಳುಳ್ಳಿ ಚುಮ್ಮರಿ ಜೊತೆ ಹ್ಞೂ ಮಾಡ್ಬಿಡತ್ಲಾಗ ಅವ್ರಿಗೂ ಮಿರ್ಚಿ ಬಜ್ಜಿ ಚುಮ್ಮರಿ ಅಂದ್ರೆ ಭಾಳ ಇಷ್ಟ ಅದ್ರ ಜೋಡಿ ಎಲ್ಲಾರ್ಗೂ ಚಾ ಮಾಡ್ಕೊಟ್ಬಿಡು ಮನೆ ಮಂದಿಗೆ ಚುಮ್ಮರಿ ಮಿರ್ಚಿ ಬಜ್ಜಿ ಹಚ್ಕೊಟ್ರೆ ತಿಂತಾರ ಹೌದಲ್ಲ ಹಂಗಾಗ್ಲಿ ರಜ್ಜಿ ನಾ ಮಾಡ್ಕೊಂಬರ್ತೇನೆ ತಗೋರಿ ಎಲ್ರು ಕೊಡ್ತೀನಿ ನೋಡಂತ ಅಂದಂಗ ಸೀತಾ ಏನ್ರಿ ಅಜ್ಜಿ ಅದು ಏನ ಕೇಳ್ಬೇಕು ಅನ್ಕೊಂಡಿದ್ನಾವ ಹೋಗ್ಲಿ ಬಿಡು ಏನ್ರಿ ಅಜ್ಜಿ ಒಂದ ನಿಮಿಷ ಯಾರು ಇಲ್ಲ ನಂಗೆ ಯಾಕೋ ಈ ಪ್ರೀತಿ ಮತ್ತು ಅವ್ರ ಅವನ ಮೇಲೆ ಅನುಮಾನ ಬರಾಕತ್ತೈತ್ವಾ ಏನು ಅನುಮಾನ ರೀ ಅಜ್ಜಿ ಅದು ತಾಯಿ ಮಗಳು ಏನೋ ಮಸ್ತತ್ ಮಾಡಕತ್ತಾರ ಅಂತ ಅನ್ಸಾಕತ್ತೈತೆ ನಂಗೆ ನಿಮ್ಗೆ ಎದಕ್ಕೆ ಅನುಮಾನ ಬಂತ್ರಿ ಅಜ್ಜಿ ಏನಿಲ್ವಾ ಇಲ್ಲೇ ನಿಮ್ಮ ಮನ್ಯಾಗ ಯಾಕೋ ಒಂದಿಟ್ಟು ಸರಿ ಕಾಣವಲ್ದು ನನಗೆ ಏನಂತಂದ್ರ ನಿನ್ ಮುಂದೆ ಖರೇನೆ ಹೇಳ್ತೇನೆ ನೋಡುವ ಮುಚ್ಚು ಮರಿ ಯಾಕ ಏನಂದ್ರ ನಿಮ್ಮ ಮಾವನ ನನಗೆ ಫೋನ್ ಹಚ್ಚಿಲ್ಲೇ ಬರಕ್ ಹೇಳಿದ್ದ ಏನ ಮನ್ಯಾಗ ಸರಿ ಇಲ್ಲ ಹಿಂಗೆ ನನ್ನ ದೊಡ್ಡ ಸೊಸಿನೂ ಅದಾಳ ಅವ್ರ ಅವನು ಭಾಳ ಕಾಟ ಕೊಡಕತ್ತಾಳ ಸಿಟ್ಟಾಗ ಇದು ನನ್ನ ಹೆಂಡತಿ ಅದಕ್ಕೇನೇನು ಅರ್ಥ ಆಗಂಗಿಲ್ಲ ಆಕಿ ಪ್ರೀತಿ ಕೊಡ್ಸ ಸೀರೆ ಒಡವೆ ವಸ್ತ್ರ ಇವಕ್ಕ ಬಾಯಿ ತಕೊಂಡು ಕುಂತ್ ಬಿಟ್ಟಾಳ ಆ ಸೀತಾಗೂ ಬಾರಿ ಕಿಟಿ ಕಿಟಿ ಹಚ್ಬಿಟ್ಟಾಳವಾ ದೊಡವ ಅಂತಂದು ಹೇಳ ಅನ್ನ ಮತ್ತು ಏನಪ್ಪ ನೀ ಯಾಕೆ ಭಾಳ ನೋವಿನ ಮಾತಾಡಕತ್ತೀಯಲ್ಲ ಅಂತ ಅಂದೆ ಅದಕ್ಕೆ ಅವನು ನಾನು ಹಿಂಗೆ ಬಿದ್ಬಿಟ್ಟನಿ ಅಡುಗೆ ಮನೆ ಮುಂದೆ ಎಣ್ಣೆ ಚಲಿತ್ತು ಮೊದಲು ಅಡುಗೆ ಮನೆಗೆ ಹೋಗೋ ಮುಂದೆ ಏನೇನು ಇರಲಿಲ್ಲ ನನ್ನ ಸೊಸೆ ಚಾ ನಾಷ್ಟ ಅದು ಮಾಡ್ಕೊಟ್ಲು ಹೊರಗೆ ಬರೋಷ್ರೊಳಗೆ ಇಷ್ಟು ಕತೆ ಆಗೈತೆ ನೋಡು ಅಂತ ಅಂದ ಆಮೇಲೆ ಇಲ್ಲಿ ಬಂದ ಮೇಲೆ ನಿಮ್ಮ ದೊಡ್ಡಕ್ಕದಾಳಲ್ಲ ನಿನ್ನ ಮೇಲೆ ಹಾಕಿದ್ಲು ಅಷ್ಟೇ ಯಾಕೆ ನಿಮ್ಮ ಅತ್ತಿನೂ ನಿನ್ನ ಮೇಲೆ ಹಾಕಿದ್ಲು ನಾನು ಹೋಗ್ಲಿ ಬಿಡು ಬಂದ ಕೂಡಲೇ ಯಾರನ್ನೂ ನೋಡಕ್ಕೆ ಆಗೋಂಗಿಲ್ಲಲ್ಲ ಯಾರ ಬಗ್ಗೆನೂ ಗೊತ್ತು ಆಗೋಂಗಿಲ್ಲ ಒಂದಿಟ್ಟು ನೋಡೋಣ ಅಂತೇಳಿ 2 ದಿವಸ ನಾನು ಕಳೆದ್ನವ ನಿನ್ನ ಮೇಲೂ ಹಂಗೆ ಕಣ್ಣಿಟ್ಟಿದ್ದೆ ಅನ್ನ ಅವ್ರ ತಾಯಿ ಮಗಳ ಮೇಲೂ ಕಣ್ಣಿಟ್ಟಿದ್ನವ ಆದ್ರೆ ನಿಮ್ಮ ಅತ್ತಿಗ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯನೇ ಇಲ್ವಾ ನೀ ನೋಡಿದ್ರೆ ಎಷ್ಟು ಚಂದ ಮನೆ ನಡ್ಸ್ಕೊಂಡು ಹೊಂಟಿದಿ ಯಾರ ಹೊಸಬ್ರು ಬಂದ್ರು ಸಹಿತ ಹೇಳ್ಬೋದು ಅಂತದ್ರಾಗ ಅದು ಇಲ್ಲೇ ಐತಿ ನಿನ್ನ ಮದುವೆ ಆಗಿ ಬಂದಾಗಿಂದನು ಅದಕ್ಕೆ ಒಂದೀಟರ ಗೊತ್ತಾಗ್ಬಾರ್ದನ ಸೀತಾ ನಾನು ಏನ ಬಿಡು ಅನ್ಕೊಂಡಿದ್ದೆ ಆದ್ರೆ ಮೊನ್ನೆ ಈ ಅಡುಗೆ ವಿಷಯದಾಗ ಎಲ್ಲ ಭಾರಿ ನಾಟಕ ಮಾಡ್ಯಾರ ಅವ್ರು ಏನು ಮಾಡ್ಯಾರ ಅಂತ ನಂಗೂ ಗೊತ್ತಿಲ್ಲ ಪತ್ತೆ ಹಚ್ತೇನೆ ಬಿಡಂಗಿಲ್ಲ ನಾನು ಅದಕ್ಕೆ ಆಕಿಗೆ ಮ್ಯಾಲಿನ ಮೇಲೆ ಪ್ರೀತಿಗೆ ಅಡುಗೆ ಮಾಡ್ಬೇಕು ನೀನ ಮಾಡ್ಬೇಕು ಅಂತಂದು ಹೇಳಿ ಆಕಿಗೆ ಮಾಡಕ್ಕೆ ಹಚ್ಚಿದ್ದೆ ನಿನ್ನ ಮತ್ತು ನಿಮ್ಮ ಅತ್ತಿನ ರೂಮಿಂದ ಹೊರಗೆ ಬರ್ಲಾರ್ದಂಗೂ ಮಾಡಿ ಕುಂದ್ರಸ್ದೆ ಬಿಡು ಆದ್ರೂ ಅವರು ಹೆಂಗೆ ಅಡುಗೆ ಮಾಡ್ಯಾರವ ನಡು ಹೋಗಿ ಎದ್ದು ಬಂದ್ರೆ ಏನೇನು ಒಂದು ಈಟು ವಾಸನೆ ಇರಲಿಲ್ಲ ಅಡುಗೆ ಮಾಡಕತ್ತಿದ್ದು ಮತ್ತೊಂದು ಅರ್ಧ ತಾಸು ಬಿಟ್ಟು ಹೋಗೋಷ್ರೊಳಗೆ ಎಲ್ಲ ತಯಾರೈತೆ ಹುಡುಗಿ ಏನೇನು ನನಗೆ ವಿಚಿತ್ರ ಅನ್ನಿಸ್ತು ನೋಡು ನಂಗೆ ಅವ್ರ ಬಗ್ಗೆ ಒಂದಿಟ್ಟು ಹೇಳ್ಬೇಕಾಗಿತ್ತಲ್ವ ನೀನು ಅದು ರೀ ಅಜ್ಜಿ ಹೆದ್ರಾಕ್ ಹೋಗ್ಬೇಡವಾ ನನಗೆ ನೀ ಏನು ಹೇಳ್ತಿಲ್ಲ ಅದ್ರ ಮೇಲೆ ಈ ಮನೆ ಸರಿ ಮಾಡ್ಸಕ್ಕೆ ಒಂದು ಅವಕಾಶ ಸಿಗ್ತೈತಿ ನಾನು ನಿನಗೇನು ತ್ರಾಸ ಕೊಡೋಂಗಿಲ್ವಾ ನಿನ್ನ ಜೀವನ ಸರಿ ಮಾಡಕ್ಕಂತ ಬಂದೇನಿ ನಿಮ್ಮ ಮಾವನ ನನಗೆ ಕರ್ಸಿದ್ದು ಅಷ್ಟಕ್ಕೂ ನಾ ಯಾರ ಹುಡುಗಿ ನಿಮ್ಮ ಮಾವನ ದೊಡ್ಡವು ಹೌದಲ್ಲ ಅವ್ರವು ಇದ್ದಂಗೆ ನಾನೇ ಸಾಕೇನವ ಅವನಿಗೆ ಖರೆ ನನ್ನ ಸ್ವಂತ ಮಕ್ಕಳಿದ್ರು ನನಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇಲ್ಲ ಇವನ ಮೇಲೆ ಅಷ್ಟು ಪ್ರೀತಿ ಏನು ಮಾಡೋದು ಅವ ಇಲ್ಲಿ ಬಂದ್ಬಿಟ್ಟ ಜೀವನ ಕಟ್ಕೊಳಕಂತ ಹೇಳಿ ನಾವು ಮತ್ತು ನಮ್ದು ಸ್ವಂತ ಕಟ್ಟಿದ ಮನೆ ಅದು ಬಿಟ್ಟು ಹೆಂಗೆ ಬರಕಾಕೈತೆ ಹೇಳು ಹೌದಲ್ಲ ಅದಕ್ಕೆ ನಾವು ಅಲ್ಲಿ ಉಳಿದ್ವಿ ಇವ್ರು ಇಲ್ಲಿ ಉಳಿದ್ರು ಏನಂತ ಹೇಳುವ ಅದು ಒಂದಿಟ್ಟು ಅಂದ್ರೆ ಮುಂದಿಂದ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ನನಗೆ ಚಲೋ ಆಕೈತಿ ಮತ್ತು ನಿಂದ ಕಡೆ ತಪ್ಪೈತಿ ಅಂತಂದ್ರೆ ಹೇಳ್ಬಿಡು ನಾ ಏನು ಮಾಡೋಂಗಿಲ್ಲ ಇಲ್ರಿ ಅಜ್ಜಿ ಹಾಗೇನಿಲ್ರಿ ನಿಮ್ಮ ಮೇಲೆ ನಂಗೆ ನಂಬಿಕೆ ಐತ್ರಿ ಆದ್ರೆ ಆ ಪ್ರೀತಿ ಅಕ್ಕನ ಮೇಲೆ ಹೆಂಗೆ ನಾನು ಹೇಳೋದು ಅಂತ ಏನು ಹೇಳೋದಂತ ಯೋಚನೆ ಮಾಡಕತ್ತೀವ ಅಂದ್ರೆ ಇನ್ನೊಬ್ರು ಚಾಡ ಆಡ್ಕೋಬಾರ್ದಲ್ರಿ ಅದು ತಪ್ಪಂತ ನಮ್ಮ ಅವ್ರು ಹೇಳ್ಕೊಟ್ಟಾರ್ರಿ ಈಗ ನಾ ಅವ್ರ ಬಗ್ಗೆ ಏನಾರ ಹೇಳ್ಬಿಟ್ರೆ ಚಾಡ ಆಡ್ದಂಗೆ ಆಗೋಂಗಿಲ್ರಿ ಅಯ್ಯ ಹುಚ್ಚುಡಿಗೆ ಚಾಡ ಆಡ್ದಂಗೆ ಆಕೈತಂತ ಚಾಡ ನಿನ್ನ ಜೀವನ ನೀ ಸರಿ ಮಾಡ್ಕೊಳ್ಳೋದು ನೋಡ್ಬೇಕು ವಾಯವ ನೋಡು ಆಕಿ ಚಲೋ ಇದ್ದು ನೀನು ಆಕಿನ ಬಗ್ಗೆ ನನಗೆ ಹೇಳಿದ್ರೆ ಚಾಡ ಆಕಿತ್ತು ಆಕಿ ಸರಿ ಇಲ್ಲ ಆಕಿಗೆ ಬುದ್ಧಿ ಕಲ್ಸಕ್ಕೆ ನಾನು ನಿನ್ನ ಕೇಳಾಕತ್ತೀನಿ ಅದು ಏನು ಗೊತ್ತೇನ ಈಗ ತಪ್ಪು ಮಾಡ್ಲಾರ್ದಂಗೆ ಏನಾರ ಹೇಳಿದ್ರೆ ಅವಾಗ ತಪ್ಪಾಕೈತಿ ಆದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವ್ದು ಗೊತ್ತೇನ ತಪ್ಪು ಮಾಡಿದ್ದು ನೋಡಿನೋ ಅದನ್ನ ಸಹಿಸ್ಕೊಂಡು ಹೋಗಾರ ನೋಡು ಅದಕ್ಕಿಂತ ದೊಡ್ಡ ತಪ್ಪು ಯಾವುದು ಇಲ್ವಾ ಮತ್ತೆ ಹೇಳೇನಾಗೋಂಗಿಲ್ಲ ಚಾಡ ಹೇಳ್ದಂಗೆ ಏನಾಗಂಗಿಲ್ಲ ನಿಮ್ಮ ಮಾವ ನಂಗೆಲ್ಲ ಹೇಳಾನ ಆದ್ರೂ ಒಟ್ಟು ನೀ ಹೇಳಿದ್ರೆ ನನಗೆ ಇನ್ನೊಂದಿಟ್ಟು ಅವ್ರ ತಾಯಿ ಮಕ್ಕಳಿಗೆ ಬುದ್ಧಿ ಕಲ್ಸಕ್ಕೆ ಚಲೋ ಆಕೈತಿ ಹಂಗ ನಿಮ್ಮ ಅತ್ತಿಗೂ ಬೇಸಂಗ್ ತಿರುತ್ತೇನೆ ಸರಿ ರಜ್ಜಿ ಹೇಳ್ತೇನೆ ರೀ ನೀವು ಹೇಳೋದ್ರಾಗೂ ಖರೆ ಐತ್ರಿ ತಪ್ಪಾಗಕತ್ತಿದ್ದು ನೋಡ್ಕೊಂಡು ಸಹಿಸ್ಕೊಂಡು ಹೋದ್ರೂ ಅದು ಒಂದು ದೊಡ್ಡ ತಪ್ಪರಿ ಎಲ್ಲ ಹೇಳ್ಬಿಡ್ತೇನೆ ತಗೋರಿ ಇಷ್ಟೆಲ್ಲ ಮಾಡಿದಿರ್ರಿ ಓ ನೀನು ನಿಮ್ಮ ಮಾವ ಹಂಗಾರೆ ಬುದ್ಧಿ ಕಲ್ಸಬೇಕಾರ ನಿಮ್ಮ ಮಾವ ಬಿದ್ದಿದ್ದು ಹೌದಲ್ಲ ಹ್ಞೂ ರೀ ಅಜ್ಜಿ ಹುಡುಗಿ ನಂಗೆ ಈಗೆಲ್ಲ ಒಂದೊಂದು ಅರ್ಥ ಆಗಕತ್ ನೋಡುವ ಏನು ಗೊತ್ತೇನ ನಿಮ್ಮ ಮಾವ ನಿನ್ನ ಪರವಾಗಿ ಮಾತಾಡಕತ್ತಾನಲ್ಲ ಹೆಂಗಾರ ಮಾಡಿ ಅವನಿಗ ಮೂಲ್ಯಾಕ ಕುಂದ್ರಸ್ಬೇಕಂತೇಳಿ ಈ ತಾಯಿ ಮಗಳು ಫಿಲ್ಯಾನ ಮಾಡಿ ಎಣ್ಣೆ ಸುರ್ದಾರ ನೋಡು ಹೌದಲ್ಲ ಏನಂತೀನಿ ನೀನು ಏನೇನ್ರಿ ಅಜ್ಜಿ ನನಗೂ ಏನು ತಿಳಿವಲ್ದಾಗೈತಿ ಆದ್ರೆ ನಾನಂತರೂ ಚಲಿಲ್ರಿ ಅವಾಗ ನಾನು ಅಡುಗೆ ಮನೆ ಬಿಟ್ಟು ಹೊರಗೆ ಬಂದಿಲ್ರಿ ಇದು ಯಾರ ಕೆಲಸ ಮನೆಯಾಗಿನವ್ರದಂತರೂ ಅಲ್ರಿ ಇಲ್ಲಿಲ್ಲ ನೀನು ತಪ್ಪು ತಿಳ್ಕೊಂಡು ಇದು ಮನೆಯಾಗಿನವ್ರದ ಕೆಲಸ ಅಲ್ಲ ಹುಡುಗಿ ಹೊರಗಿನವ್ರು ಬಂದು ಯಾಕೆ ನಿಮ್ಮ ಮನೆಗೆ ಎಣ್ಣೆ ಚಲ್ತಾರ ಅವ್ರಿಗೆ ಹುಚ್ಚಿಡ್ದಂತ ತಿಳ್ಕೊಂಡೇನ ಮತ್ತು ನಿಮ್ಗೆ ಯಾರ ಮೇಲೆ ಅನುಮಾನ ಐತ್ರಿ ಯವ್ವ ಯಾರ ಮೇಲೆ ಅನುಮಾನ ಏನು ಪಡೋದು ನನಗಂತೂ ಖಾತ್ರಿ ಐತೆ ನೋಡು ನಿಮ್ಮ ಅಕ್ಕ ಅವ್ರ ಅವ್ವ ಸೇರೆ ಚಲ್ಯಾರ ನಾನು ಹಂಗ ಮನೆ ಸುತ್ತಾಡ್ಕೊಂಡು ಬಂದೆ ಮುಂಜಾನೆ ಇತ್ತಿಲ್ದಾಗ ಒಂದು ಖಾಲಿ ಬಾಟ್ಲಿ ಬಿದ್ದೈತಿ ಎದ್ರದಂದ್ರೆ ಅದು ಎಣ್ಣಿದು ಅದನ್ನ ತಂದು ಸುರ್ವ್ಯಾರ ನೋಡು ಓ ಹೌದೇನ್ರಿ ಅಜ್ಜಿ ಆದ್ರೆ ಅವ್ರಿಗೆ ನಮ್ಮ ಮಾವನ ಬರ್ತಾರಂತ ಹೆಂಗೆ ಗೊತ್ತ್ರಿ ಯಾ ಸೀತಾ ನೋಡುವ ನಿನಗೆ ಏನೇನು ಗೊತ್ತಾಗಂಗಿಲ್ಲ ಈಗ ನಿಮ್ಮ ಮಾವ ಅಡುಗೆ ಮನೆಗೆ ಹೋದವರು ಹೊರಗೆ ಬರಬೇಕು ಅದಲ್ಲ ನೀನು ಜಲ್ದಿ ಬರಂಗಿಲ್ಲ ನಿಮ್ಮತ್ತಿನೂ ಅಲ್ಲೇ ಇರ್ತಾಳ ಇನ್ನು ಆಕಿ ಗಂಡ ಹೊರಗಿದ್ದ ಇಲ್ರಿ ಅವಾಗ ಅವರು ಒಳಗೆ ಇದ್ರಿ ಅವ್ರು ಏನು ಮಾಡ್ಯಾರಂದ್ರೆ ಚಲ್ಯಾರ ಹೆಂಗೆ ಚಲ್ಲಿರ್ತಾರಂತ ಅಂದ್ರೆ ಯಾರು ಬರ್ತಾರ ಹೊರಗೆ ಅಂತ ಮಾತು ಕೇಳಿಸ್ಕೊಂತಿರ್ತಾರ ಅವ್ರು ಏನ ಆಗಿರ್ತೈತಲ್ಲೇ ನಿಮ್ಮ ಮಾವ ಬರೋದು ಗೊತ್ತಾಗಿ ಎಣ್ಣೆ ಸುರುವಿ ಒಳಗೆ ಓಡೋಗ್ಯಾರ ಅಷ್ಟೊತ್ತಿಗೆ ನಿಮ್ಮ ಮಾವ ಹೊರಗೆ ಬಂದಿರ್ಬೇಕಾ ಬಿದ್ದುಬಿಟ್ಟಾನ ನನಗೂ ಹಂಗೆ ಅನಿಸ್ತೈತೆ ನೋಡ್ರಿ ಅಜ್ಜಿ ಆದ್ರೆ ಅವ್ರೀಗ ಮಾಮಾರ ಹೊರಗೆ ಬರಕತ್ತಾರಂತ ಹೆಂಗೆ ಗೊತ್ತಾತಂತ ಅದೆಲ್ಲ ಇರಲಿ ಅವತ್ತು ಯಾರು ಎಲ್ಲೆಲ್ಲಿದ್ರಿ ಹೇಳ್ರಿ ನಾನು ಅತ್ತೆರು ಮಾವಾರು ಮತ್ತು ಮೈದ್ನ 4 ಜನ ಅಡುಗೆ ಮನೆಯಾಗಿದ್ವಿ ರೀ ಇವರಿಬ್ರು ಹೊರಗಿದ್ರು ಹೌದಲ್ಲ ಇಷ್ಟ ಸಾಕು ತಗೋ ಮಾಡ್ತೇನೋರಿ ಅಜ್ಜಿ ಬ್ಯಾಡ್ ಬಿಡ್ರಿ
ಇಲ್ಲ ಅವ್ರಿಗೆ ನಾನು ನಿನ್ನ ಪರವಾಗಿ ನಿಂತೇನೆ ಅಂದ್ರೆ ನನಗೂ ಏನಾರ ನಾಟಕ ಮಾಡಕ್ಕೆ ಚಾಲು ಮಾಡ್ತಾರ. ಮುಳ್ಳಿಂದನ ತೆಗಿಬೇಕು. ಮತ್ತೆ ನನ್ನ ಗಂಡಗೆ ಆರಾಮಿಲ್ಲ ಅಂತಂದೇಳಿ ಸುಳ್ಳು ಹೇಳಿ ನನ್ನ ಕಳ್ಸಕತ್ತವ್ರು ಯಾರಂತ ತಿಳ್ಕೊಂಡಿದ್ದಿ? ಸುಳ್ಳು ಅಂತೀರಿ ಅಜ್ಜಿ? ಅಯ್ಯ ಹುಡುಗಿ, ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡ್ಯಾನ? ಫೋನಿನ ವಿಷಯದಾಗ ನನಗೆ ಗೊತ್ತಾಗ್ಲಿಕ್ಕಿಲ್ಲ. ಆದ್ರ ಅವ್ರು ಮಾತಾಡಿದ್ರ ಮೇಲೆ ನನಗೆಲ್ಲ ಅರ್ಥ ಆಕೇತ್ವ. ನಾನು ಖರೆ ಅಂತಿಕೊಂಡು ಹೆದರಿ ಹೊಂಟಿದ್ದೆ. ಇನ್ನ ಅವ್ರ ಮುಂದೆ ಜಗಳಕ್ಕೆ ನಿಂತ್ರ ಅದು ಬೇರೆ ಕಡೆಗೆ ಹೋಗ್ತೈತಿ. ಜಗಳನ ಉತ್ತರ ಅಲ್ಲ. ಹೆಂಗಿರ್ಬೇಕಂದ್ರ ಬೆಣ್ಣಿ ಮೇಲಿನ ಕೂದ್ಲ ತೆಗ್ದಂಗಿರ್ಬೇಕು. ಇರ್ಲಿ ತಗೋ, ಹೋಗ್ವಾ. ಅಲ್ಲೇ ನಿಮ್ಮ ಅಜ್ಜಾರು ಕಾಯ್ತಿರ್ತಾರ ಪಾಪ. ಮಧ್ಯಾಹ್ನ ಏನು ಉಂಡ್ಬಿಟ್ಟಾರ ಏನ? ಹೊತ್ತಾಗೈತಿ. ಚಾಚು ಮರಿ ಮಿರ್ಚಿ ಬಜಿ ಅದು ಮಾಡ್ಕೊಂಡ್ಬಂದು ಕೊಡು. ಹ್ಞೂ ರಜ್ಜಿ. ಅವ ಸೀತಾ, ಏನು ರಜ್ಜಿ? ನೋಡು ಮತ್ತ, ಈ ಮಾತು ನನ್ನ ನಡುವ ನಿನ್ನ ನಡುವ ಅಷ್ಟೇ ಇರ್ಬೇಕು. ನಮ್ಮಿಬ್ರು ನಡಕ್ ಬಿಟ್ಟು ಬೇರೆ ಮೂರನೇ ಮಂದಿ ಹೋಗ್ಬಾರ್ದು. ನಿಮ್ಮ ಮಾವಗ ನಾನು ಹೇಳ್ತೇನೆ ತಗೋ, ನೀ ಏನು ತಲೆ ಕೆಡಿಸ್ಕೊಬೇಡ. ಆದ್ರೆ ಮಾತ್ರ ಆ ತಾಯಿ ಮಕ್ಳಿಗೆ ಮಾತ್ರ ಗೊತ್ತಾಗಬಾರ್ದು. ನಿಮ್ಮ ಅತ್ತಿಗೂ ಗೊತ್ತಾಗಬಾರ್ದು ನೋಡು. ಹಂಗಾಗ್ಲಿ ರಜ್ಜಿ. ಆಮೇಲೆ ನಾ ಏನೇನು ಹೇಳ್ತೀನಿ ಹಂಗೆ ಕೇಳ್ಬೇಕಾ ನೀನು? ನಾನು ಅಡ್ಗೆ ಮನೆಗೆ ಹೋಗಂದ್ರೆ ಹೋಗ್ಬೇಕು. ಇನ್ನು ಮೇಲೆ ನೀ ಅಡ್ಗೆ ಮನೆಗೆ ಹೋಗ್ಬೇಕಂದ್ರೆ ನಾ ಹೇಳಿದ್ಮೇಲೆ ಹೋಗ್ಬೇಕು. ಅಲ್ಲಿವರೆಗೂ ಹೋಗಂಗಿಲ್ಲ ನೋಡು. ಹ್ಞೂ ರಜ್ಜಿ. ನಾ ಏನು ಹೇಳ್ತೇನೆ ಅದನ್ನ ಸುಮ್ಮನೆ ಕೇಳ್ಬೇಕು, ಮರು ಮಾತಾಡಬಾರ್ದು. ಈಗ ಚಾ ನಾಷ್ಟ ಅದು ಮಾಡ್ಬಾ, ಮುಂದೈತೆ ಅವ್ರಿಗೆ ಮಾರಿ ಹಬ್ಬ. ಆತ್ ರಜ್ಜಿ. ಇಷ್ಟೆಲ್ಲ ಆಗೈತೆ ನೋಡು ದೊಡ್ಡಪ್ಪ ನಮ್ಮ ಮನ್ಯಾಗ. ಹೌದೇನ್ಪಾ? ಮನಿ ಅನ್ನದ್ಮೇಲೆ 1000 ಬರ್ತಾವು 1000 ಹೊಕ್ಕವು. ಆದ್ರೆ ನಿಮ್ಮ ಮನ್ಯಾಗ ಇಷ್ಟೆಲ್ಲ ನಡೆಯಕತ್ತೈತಲ್ಲ, ಇದಕ್ಕೊಂದೇನಾರ ಗತಿ ಕಾಣಿಸ್ಬೇಕು. ಇರ್ಲಿ. ಏನ ಅಪ್ಪ ಮಗ ಮಾತಾಡ್ಕೊಂಡು ಕುಂತು ಬಿಟ್ಟಿರಿ? ಏನಿಲ್ವಾ, ಹಂಗ ಕಷ್ಟ ಸುಖ ಮಾತಾಡ್ಕೊಂಡು ಕುಂತಿದ್ವಿ ನೋಡು. ಅಯ್ಯ, ನಿಮಗೇನೈತ್ರಿ ಕಷ್ಟ? ಏನ ಮನುಷ್ಯ ಅಂದ್ಮೇಲೆ ಕಷ್ಟ ಇರಂಗಿಲ್ಲ ಅಂತ ತಿಳ್ಕೊಂಡೇನ? ನಾನೇನ ದೇವ್ರ ಅಂತಿಕೊಂಡಿ ಕಷ್ಟ ಇಲ್ಲ ಅನ್ನಕ? ಅಂತದೇನೈತ್ರಿಪ್ಪ ನಿಮಗ ಕಷ್ಟ? ಬಾಯ್ ಬಿಟ್ಟು ಹೇಳ್ರಿ ಒಂದ್ ಸ್ವಲ್ಪ ನೋಡೋಣ. ನನಗಂದ್ರ ನನ್ನ ಮಗೈತಿಲ್ಲ, ನನ್ನ ಮಗಿದ್ರ ನನಗ ಇದ್ದಂಗ ಹೋದಲ್ಲ. ಅದು ಕರೆ ಬಿಡ್ರಿ. ಈಗ ಅದ ಏನ್ ಮಾಡೋದಂತನ ನಂಗೆ ತಿಳಿವಲ್ದಾಗೈತಿ. ನಂಗೂ ಎಲ್ಲ ವಿಷಯ ಗೊತ್ತಾತು, ಎಲ್ಲ ಹೇಳಿದ ಗೌಡಪ್ಪ. ನಾನು ಈಗ ಸೀತನ್ ಕಡೆ ಮಾತಾಡೇ ಬಂದೆ. ಎಲ್ಲ ಹೇಳಿದ್ಲಕಿನು. ದೊಡ್ಡವ್ವ, ಸೀತಾ ಎಲ್ಲ ಹೇಳಿದ್ಲ ಕರೆಗೂ? ಆಕಿ ಎಲ್ಲ ಹೇಳ್ತಾಳಪ್ಪ. ಕೇಳಿದ್ರ ಚಾಡ ಹೇಳ್ದಂಗ ಆಕೈತ್ರಿ. ನಾ ಹೇಳೋದಿಲ್ಲ ಅಂದ್ಲ. ಮತ್ತೇನ ಒಂದಿಟ್ಟು ತಿಳಿಸಿ ಹೇಳಿದ್ಮೇಲೆ ಎಲ್ಲ ಹೇಳಿದ್ಲು. ಸೀತಾ ನಾನು ಮಾತಾಡಿದ್ವಲ್ಲ, ನನಗೂ ಅನಿಸ್ತು ತಾಯಿ ಮಗಳ ಸೇರಿ ನಿನ್ನ ಬಿಳಿಸ್ಯಾರ ನೋಡಪ್ಪ. ಅವತ್ತು ನೀ ಹೇಳಿದ್ದು ಖರೇತಿ. ಮತ್ತು ನಾನು ಸೀತಾನ್ ಪರವಾಗಿ ನಿಂತೇನೆ ಅಂತ ಅನಿಸ್ತು ಏನೋ ಗೊತ್ತಿಲ್ಲ. ಏನು ನಾನು ಅವ್ರ ಕೆಲ್ಸಕ್ಕೆ ಅಡ್ಡಿ ಆಗಕತ್ತೇನೋ ಏನೋ. ದೊಡ್ಡವ್ವ, ನೀನು ಅವ್ರ ಕೆಲ್ಸಕ್ಕೆ ಅಡ್ಡಿ ಆಗಾಕತ್ತಿದ್ದಿ ಅನ್ನೋದಕ್ಕಿಂತ ಒಂದು ಮುಂಜಾನಿಂದ ನೀನು ಆ ಪ್ರೀತಿಗ ಅಡ್ಗೆ ಮಾಡಕ್ಕೆ ಅಡ್ಗೆ ಮನೆಗೆ ಬಿಟ್ಟು ನೋಡು. ಇದಕ್ಕೆ ನಿನಗೆ ಇವತ್ತು ಊರಿಗೆ ಕಳಿಸ್ಬೇಕಂತ ಪ್ಲಾನ್ ಹಾಕ್ಯಾರ ಅನಿಸ್ತೈತಿ. ಹೌದು ನೋಡ್ಲಾ, ನಾನು ಅದನ್ನ ಅನ್ಕೊಳಕತ್ತಿದ್ದೆ. ನನ್ನನ್ನು ಕಳಿಸಿದ್ರೆ ಇವ್ರಿಗೇನು ಉಪಯೋಗ ಐತಿ ಅಂತ ಹೇಳಿ. ನೀ ಅಂದಿದ್ದು ಖರೆ ತಗೋ. ನಾನು ಆಕಿಗೇನು ಕೆಲ್ಸಕ್ಕೆ ಅದು ಹಚ್ಚಕತ್ತೆ ನೋಡು, ಅದಕ್ಕೆ ನನ್ನನ್ನು ಕಳಿಸ್ಬೇಕಂತ ಪ್ಲಾನ್ ಮಾಡ್ಯಾರ ಕಾಣ್ತೈತಿ. ಅದಕ್ಕೆ ಈ ನಾಟಕ ಆಡ್ಯಾರ. ಎಲ್ಲ ಇವ್ರ ಇಷ್ಟು ನೀರಿಗೆ ಹೇಳ್ತಾರ ಅಂತ ನಾನು ಅನ್ಕೊಂಡಿದ್ದಿಲ್ಲ ಪಾಯಪ್ಪ. ಅದು ನನ್ನ ಗಂಡನ ವಿಚಾರದಾಗ ನನ್ನ ಮುಂದೆ ಸುಳ್ಳು ಹೇಳ್ಬಿಟ್ರಲ್ಲ. ಇರಲಿ, ಇವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿದ್ದ. ಅಜ್ಜಿರಿ, ಏನವ ಅದು ನಾಷ್ಟ ಅದು ಎಲ್ಲ ಆಗೈತ್ರಿ. ಅಲ್ಲೇ ಬರ್ತೀರೇನ್ರಿ? ನಿಲ್ಲ ತಂದ್ಕೊಡ್ಲಿ? ಬೇಡವಾ, ಇಲ್ಲೇನು ಬೇಡ, ಅಲ್ಲೇ ಬರ್ತಿ ತಗೋ. ನಿಮ್ಮ ಮಾವು ಬೇಕಂದ್ರೆ 1-2 ಬಜಿ ಚಾ ತಂದ್ಕೊಡು. ಚುಮರಿ ಅದು ಬೇಡ. ನಂಗೆ ಎಣ್ಣೆದು ಕರ್ದಿದ್ದೇನು ಬ್ಯಾಡ ಬಿಡುವ. ಒಂದಿಟ್ಟು ಚಾ ಅಷ್ಟು ತಂದ್ಕೊಡು. ಹ್ಞೂ ರೀ ಮಾವರ. ಅವ ಸೀತಾ, ಏನ್ರಿ ಮಾವ, ಏನಾರು ಬೇಕಿತ್ತೇನ್ರಿ? ಏನಿಲ್ಲ, ನಿಮ್ಮ ಅಕ್ಕಗ ಅಡುಗೆ ಅದು ಏನು ಮಾಡಕ್ಕೆ ಬರಂಗಿಲ್ಲ. ಹೆಂಗೆ ಅಡುಗೆ ಮಾಡ್ಯಾಳ ಏನಾರು ಗೊತ್ತಾತೇನು? ಏನೇನ್ರಿ ಮಾವ, ಆದ್ರೆ ರೀ ಇವತ್ತು ಉಂಡಿದ್ದು ರುಚಿ ಮನ್ಯಾಗ ಮಾಡ್ದಂಗೆ ಅನಿಸ್ಲಿಲ್ರಿ ನಂಗೆ. ಅಂದ್ರೆ ಹೊರಗಿನ ತರ್ಸಾರಂತೇನ? ಇದ್ರೂ ಇರ್ಬೋದ್ರಿ ಮಾವ. ಆದ್ರೆ ಹೊರಗಿಂತ ತರಕ ನಾವೆಲ್ಲ ಇಲ್ಲೇ ಅದೇವಲ್ಲೇನ್ರಿ? ಯವ್ವಾ, ತಾಯಿ ಮಗಳು ತಮ್ಮ ಕೆಲಸ ಸಾಧಿಸ್ಬೇಕಂತ ಅಂದ್ರೆ ಬೇಕಾದ್ ಮಾಡ್ತಾರ ತಗೋರ್. ಪ್ಲಾನ್ ಮಾಡ್ಲಾರ್ದಂಗೆ ಇರ್ತಾರಂತ ಮಾಡ್ಯಾನ ಹುಡುಗಿ. ಏನೇನ್ರಿ ಮಾವ, ಒಂದು ಗೊತ್ತಾಗವಲ್ದು. ನನ್ಗೆ ಈಗ ಗೊತ್ತಾಗತ್ ನೋಡ್ಲಾ. ಅಡ್ಗೆ ಮನೆಗೆ ಒಂದು ಎಂಥದ ಹೊಳೆದು ಪಾಕಿಟ್ ಇತ್ತು. ಅದನ್ನ ಏನಂತ ಕೇಳಿದೆ, ಉಳ್ಳಾಗಡ್ಡಿ ತರ್ಸಾಳ್ರಿ ನನ್ನ ಮಗಳು ಅಂದ್ಲು. ಆಮೇಲೆ ಆಕಿ ಪ್ರೀತಿ ಬಂದ್ಲು ಹೊರಗಿಂದ ಒಳಗೆ. ಬಂದು ಕೂಡಲೇ ಉಳ್ಳಾಗಡ್ಡಿ ಖಾಲಿ ಆಗಿತ್ರಿ, ಅದಕ್ಕೆ ತರಕ್ಕೆ ಹೋಗಿದ್ದೆ ಅಂದ್ಲು. ಅದು ನಾ ಕೇಳಿದ್ಮೇಲೆ ಹೇಳಿದ್ಲು ಬಿಡು, ಎಲ್ಲಿ ಹೋಗಿದ್ದೆ ಅಂತ ಕೇಳಿದೆ. ಅವಾಗ ಹಂಗಂದ್ಲು. ಆವಾಗ ಈಕಿ ನಿಮ್ಮ ಬೀಗ್ತಿದ್ದಾಳಲ್ಲ, ಗಸಕ್ನ ನನ್ನ ಕೈಯಾಗಿಂದು ಆ ಪಾಕಿಟ್ ಕಸ್ಕೊಂಡು ಪ್ರೀತಿ ಮುಂದೆ ಏನಂತಾಳ, ಹೋಗಿದ್ದನ್ ಚಲ್ ಹೋಗುವ ಅಂತ ಅಂದ್ಲು. ಏನಿರ್ಬೋದು ಅಜ್ಜಿರಿ? ಅದು ಪಾಕಿಟ್ ಒಂಥರ ಬೆಳ್ಳಿ ಕಲರಿಂದ ಇತ್ತೇನ್ರಿ? ಹೌದು ನೋಡುವ, ಅದು ಒಂಥರ ಮಿಣ ಅನ್ನಕತ್ತಿತ್ತದು ಪಾಕಿಟ್. ಮೊನ್ನೆ ರೀ ಅವರು ಏನೇನ ತರಿಸಿದ್ರಲ್ರಿ ಆನ್ಲೈನ್ದಾಗ ಆರ್ಡರ್ ಮಾಡಿ, ಅತ್ತಿ ಮತ್ತು ಈಕಿ ಪ್ರೀತಿ ಇಬ್ರು ತಿಂದಿದ್ರಿ. ಅವತ್ತು ಅಂಥದ ಪಾಕಿಟ್ ಇದ್ದು ರೀ. ಅಂದ್ರೆ ಆಕಿ ಒಳಗ ಎಲ್ಲ ತಿಂದು ಚಲಾಕ್ ಬಂದಿದ್ಲಲ್ರಿ, ಅವಾಗ ನೋಡಿದ್ದೆ ಅವು ಬುಟ್ಟಾಗಿದ್ದು, ಕಸದ ಬುಟ್ಟಾಗ. ದೊಡವ, ಏನ್ಪಾ ಖರೇನ ತಗೋ, ಅಂಗಡಿಯಿಂದನ ಆರ್ಡರ್ ಮಾಡಿ ತರ್ಸಾರ. ನೀನು ಅಲ್ಲೇ ಇಲ್ಲೇ ಅಡ್ಡಾಡಕತ್ತಿದ್ದೆಲ್ಲ ಮಧ್ಯಾಹ್ನ, ಏನೋ ಐಡಿಯಾನ ಮಾಡ್ದಂಗೆ ಐತಿ. ಅದು ಅಡ್ಗೆ ಮನೆ ಕಿಟಕಿದ್ರಿ, ಬಾಗ್ಲ ಹಾಕಿದ್ದೆ ರೀ ನಾನು. ಈಗ ತೆಗ್ದಿದ್ದೈತ್ರಿ, ಚಿಲ್ಕ ಹಾಕಕ ಬರವಲ್ದು. ಈಗ ಗೊತ್ತಾತ್ ನೋಡು. ಎಲ್ಲ ತಂದಾರ. ನಾನು ಇಲ್ಲೇ ಅಡ್ಡಾಡಕತ್ತಿದ್ನಲ್ಲ, ಅವರಿಗೆ ಅನುಮಾನ ಬರ್ತೈತಿ ಅಂತಂದು ಹೇಳಿ ಒಬ್ಬಾಕಿ ಅಡ್ಗೆ ಮನೆಗೆ ನಿಂತಾಳ, ಇನ್ನೊಬ್ಬಾಕಿ ಹೊರಗೆ ಹಿತ್ಲದಾಗ ಬಂದು ಎಲ್ಲ ಪಾರ್ಸಲ್ ಮಾಡ್ಯಾರ. ಹಂಗ ತೆಗ್ದಂಗೆ ಬುಟ್ಟ್ಯಾಗ ತುಂಬ್ಯಾಳ. ಬುಟ್ಟ್ಯಾಗಂತ ನೋಡೋದು ಡಬ್ರ್ಯಾಗ ತುಂಬ್ಯಾಳ. ತುಂಬಿ ಇನ್ನೇನು ಇಡ್ಬೇಕು ಅಷ್ಟೊತ್ತಿಗೆ ನಾ ಹೋಗ್ಯಾನ. ಈಗ ನನಗೆಲ್ಲ ಗೊತ್ತಾಗತ್ತಡಿಲ್ಲ. ಅದಕ್ಕೆ ನಾನು ನೋಡಿದ ಕೂಡಲೇ ಇಬ್ರು ಹಂಗ ಗಾಬರಿನಾಗಕತ್ತಿದ್ರು. ಓ ಹೌದೇನ್ ದೊಡವ, ಇಷ್ಟೆಲ್ಲ ನಾಟಕ ಮಾಡ್ಯಾರನವ್ರ? ಏನೋ ಒಂದು ಹೊತ್ತು ಏನೋ ಮಾಡಕ್ ಹೋಗ್ಯಾರ, ತರ್ಸೆಲ್ಲ ಮಾಡ್ಯಾರ. ನಾ ಇರೋ ತನಕ ನಿನ್ನ ಅಡುಗೆ ಮಾಡಂತ ಹೇಳಿದ್ದೆ ನೋಡು. ಅದಕ್ಕೆ ತಾಯಿ ಮಗಳು ಸೇರಿ ನನ್ನ ಮನೆ ಬಿಟ್ಟು ಹೊರಗೆ ಓಡ್ಸಾಕ ನನ್ನ ಗಂಡಗೆ ಆರಾಮಿಲ್ಲ ಅಂತ ಹೇಳಿ ನೆಪ ಮಾಡ್ಯಾರ.
ಹೌದ್ ನೋಡ ಚೆನ್ನಿ ನೀ ಅನ್ನಕತ್ತಿದ್ ಖರೆ ಐತಿ ನೀನು ಒಳ್ಳೆ ಅಡ್ಗಿಗೆ ಬೆನ್ನ ಹತ್ತಿದ್ದು ಕಾಣ್ತೈತೆ ಅವ್ರಿಗ ಅದಕ್ಕ ನಿನ್ನ ಮನೆಯಿಂದ ಓಡಿಸ್ಬೇಕಂತ ಹೇಳಿ ಈ ಪ್ಲಾನ್ ಮಾಡ್ದಂಗ ಐತಿ. ಇರ್ಲಿ ಇರ್ಲಿ ಅವರು ಚಾಪಿ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ಗುತ್ತೇನೆ. ಈಗ ಮುಂದೇನು ಮಾಡೋದು ದೊಡವ? ಮಾವರ ಈಗ ಅಜ್ಜಾರ್ ಬಂದಾರಲ್ರಿ, ನಾಷ್ಟಾ ಚಾ ಅದು ಮಾಡ್ಲಿರಿ, ಆಮೇಲೆ ಮುಂದೇನು ಮಾಡ್ಬೇಕಂತಂದು ಹೇಳ್ಕೊಂತ ಯೋಚನೆ ಮಾಡೋಣ್ರಿ. ನೋಡ್ವಾ ತಂಗಿ, ಮುಂದೇನು ಮಾಡ್ಬೇಕಂತ ಹೇಳಿ ನಾ ಎಲ್ಲ ಯೋಚನೆ ಮಾಡೇನಿ. ನಾ ಹೇಳ್ದಂಗೆ ನೀ ಕೇಳ ಅಷ್ಟೇ ಸಾಕು. ಎಲ್ಲಿ ಹೋಗ್ಯಾರ ಇಷ್ಟ್ರು? ಅದೇ ಏನೋ ತರಕ್ಕೆ ಹೊರಗೆ ಹೋದ್ರಲ್ರಿ ಅತ್ತಿ ಮತ್ತು ಆಕಿ ಪ್ರೀತಿ ಅಕ್ಕ ಅವ್ರವ್ವ ಎಲ್ಲರೂ ಸೇರಿ. ಇರ್ಲಿ ನಾವು ಮಾತಾಡಿದ್ದು ನಮ್ಮೊಳಗೆ ಇರ್ಲಿ. ಆಕಿಗೆ ಮುಂದೆ ಬೇಸಂಗೆ ಪಾಠ ಕಲಿಸ್ತೇನೆ. ನೀ ಏನು ಕಲಿಸಿ ಆಕಿಗೆ ಇನ್ನು ಮೇಲೆ ಆಯ್ತು ನೋಡೋರಿ. ಮತ್ತೆ ರೀ ಅಜ್ಜಿ ಶರವಾ ಅತ್ತಿರಿ ಬಂದ್ರೇನ್ರಿ? ಏನಿಲ್ಲ, ಇವ್ರ ಹತ್ರ ಏನು ಮಾತಾಡಕತ್ತಿದ್ದಿ? ಅಯ್ಯ ಯಾಕೆ ಹಂಗೆ ಮಾಡ್ತೀಯ ಯವ್ವ ಹುಡುಗಿಗ? ಚಾಚು ಮರಿ ಬಜ್ಜಿ ಅದು ಮಾಡಿ ನಾಷ್ಟ ಕರ್ಯಾಕ್ ಬಂದಾಳ. ನೀ ಏನು ಹಂಗ? ನಾ ಎಲ್ಲ ನನ್ನ ಮೇಲೆ ಏನಾರ ಪಿರಾದಿ ಹೇಳಕ್ ಬಂದಾಳ ನಾ ಅನ್ಕೊಂಡೆ. ನಾನು ಯಾಕೆ ಹಂಗೆ ಮಾಡ್ಲಿರಿ ಅತ್ತಿ? ಇಲ್ವಾ, ನಿನ್ನ ನಂಬಕ್ ಆಗಂಗಿಲ್ಲ. ನೀನು ಒಂಥರ ಇಸಾಕಕ್ಕ ಹಾವಿದ್ದಂಗದಿ. ಬಿಡ ಪಾಪ ಹಂಗೆ ಯಾಕಂತಿದ್ದಿ? ಹೇಳದಾಳ ನಿನ್ ಬೀಗ್ತಿ ನಿನ್ ಸೊಸಿ. ಇಲ್ಲೇ ಬಂದ್ರಿ ಅತ್ತಿ, ವಾಕಿಂಗ್ ಹೋಗಿದ್ವಿ ಬಂದ್ರು. ಅಯ್ಯ ಆಕಿಗೆ ಮುಂಜಾನಿಂದ ಅಡ್ಗೆ ಮಾಡಿ ಸುಸ್ತಾಗೈತಿ, ರೆಸ್ಟ್ ತಗೊಂತೇವಿ ಮಕ್ಕೊಂತೇವಿ ಅಂತೇನ ಅನ್ನಕತ್ತಿದ್ರು. ಮಕ್ಕೊಂಡೆದ್ದು ಹೋಗಿ ಬಂದಾಳ್ರಿ. ಇರ್ಲಿ ತಗೋ. ಈಗ ಚಾಚು ಮರಿ ನಾಷ್ಟ ಅದು ಮಾಡಂತೇಳಿ ಮಾಡಿ ರಾತ್ರಿ ಅಡ್ಗೆ ತಯಾರಿ ಮಾಡಂತ ಹೇಳವ್ರಿ. ಯಪ್ಪ ಕೊಡಪ್ಪ, ನಂದೊಂದು ಇಟ್ಟು ಕೆಲಸ ಇತ್ತು ತಗೋಪ್ಪ. ನಿಮ್ಮಕ್ಕೋ ರಾತ್ರಿಗೆ ಏನಾರು ಅಡ್ಗೆ ಮಾಡ್ಬೇಕು ಹೇಳ್ತೇನೆ ನಿನ್ ಸೊಸಿಗೆ. ಯಾಕಂದ್ರೆ ಭಾಳ ಚಲೋ ಅಡ್ಗೆ ಮಾಡ್ತಾಳಪ್ಪ. ನಾನು ಇರೋ ತನಕ ಅಂತೂ ಆಕಿನ ಅಡ್ಗೆ ಮಾಡ್ಬೇಕು. ಏನ ಚೆನ್ನಿ, ನೀನ್ ಯಾರ ಅಡ್ಗಿನೂ ಅಷ್ಟು ಹೊಗಳಂಗಿಲ್ಲಲ್ಲ. ಈಗ ಇಷ್ಟು ಹೊಗಳಾಕತಿ ಅಂತ ಅಂದ್ರ ಖರೇನ ಆಕಿನ ಕೈಯಾಗಿಂದ ಅಡ್ಗಿ ರುಚಿ ನೋಡಬೇಕ. ರಾತ್ರಿ ನಿನ್ ದೊಡ್ಡ ಸೊಸಿ ಕೈಗ ಅಡ್ಗಿ ಮಾಡಿಸ್ಬಿಡುವ. ಹ್ಞೂನ್ರಿ ಮಾವ. ಯಪ್ಪ ಗೌಡಪ್ಪ ಭಾಳ ತತ್ವ ನೀ ಕುಂತ. ಈಗ ಒಂದಿಟ್ಟು ಮಕ್ಕೋ. ಸೀತಾ ಚಾ ತಂದು ಕೊಡ್ತಾಳ, ಕುಡ್ದು ಒಂದಿಟ್ಟು ರೆಸ್ಟ್ ತಗೋ, ಆಮೇಲೆ ಬರ್ತೇವಂತ. ಹ್ಞೂ ದೊಡವ. ಸೀತಾ ಹೋಗುವ, ಚಾಚು ಮರಿ ತೊಂಬು. ಬಂದ್ರೇನ್ವಾ? ಅದ ಅನ್ಕೊಳಕತ್ತಿದೆ ಎಲ್ಲಿ ಹೋಗಿರಿ ತಾಯಿ ಮಗಳು ಅಂತ. ಇದೇ ಈಗಾರ ಶಾರಾವು ಕೇಳ್ದೆ ನೋಡು. ಅದ್ರಿ ವಾಕಿಂಗ್ ಹೋಗಿದ್ದೀರಿ ಅಮ್ಮರ. ಇರ್ಲಿವಾ, ವಾಕಿಂಗ್ ಹೋಗಿ ಬಂದಿರಾ? ನಮ್ಮ ಸೀತಾ ಚಾಚು ಮರಿ ಮಾಡ್ಯಾಳಂತ್ವಾ, ಹಂಗ ಬಿಸಿ ಬಿಸಿ ಬಜ್ಜಿ ಮಾಡ್ಯಾಳ. ತಿನ್ರಿ, ತಿಂದು ಮತ್ತೆ ರಾತ್ರಿಗೆ ಒಂದಿಟ್ಟು ಅಡ್ಗೆ ಮಾಡ್ಬಿಡುವ ಪ್ರೀತಿ. ಯವ್ವ ಪ್ರೀತಿ, ನೀ ಏನ ಅಡ್ಗಿ ಬಾಳ ಚಲೋ ಮಾಡ್ತಿ ಅಂತವಾ. ನಿಮ್ಮ ಅಜ್ಜಿ ಹೇಳಕತ್ತಿದ್ಲು. ಹಂಗಾಗಿ ಯಾರಿಗೂ ಅಷ್ಟು ಸರಳವಾಗಿ ಹೊಗಳಂಗಿಲ್ವಾ. ನಿಂಗ್ ಹೊಗಳಾಳ ಅಂತ ಅಂದ್ರ ಖರೇನ ನೀ ಮಾಡಿದ ಅಡ್ಗಿ ಬಾಳ ಚಲೋ ಇರ್ಬೇಕು. ಹಂಗಾರ ನೀನ ರಾತ್ರಿ ಅಡ್ಗಿ ಮಾಡ್ಬಿಡುವ. ನಾನ ಅಡ್ಗೆ ಮಾಡ್ಬೇಕ್ರಿ? ಹ್ಞೂ ನೀನ ಮಾಡ. ಅದ್ರಿ ಅಜ್ಜಾರ, ಆಕಿಗ ಅಡ್ಗೆ ಮಾಡಕ್ ಬರ್ತೈತ್ರಿ, ಆದ್ರೆ ನಿಮಗಿಷ್ಟ ಆಕೇತ ಇಲ್ಲ ಅಂತ ಅಷ್ಟೇ ರೀ. ಇಲ್ಲ, ನಾನ ನಮ್ಮ ಮನ್ಯಾಗ ಒಂದಿಟ್ಟು ಹಳಹಳಸದು. ಯಾರ ಅಡ್ಗೆ ಚಲೋ ಮಾಡಿಲ್ಲ ಅಂದ್ರೆ ತಿನ್ನಕ್ ಹೋಗಂಗಿಲ್ವಾ. ಚಲೋ ಇತ್ತಂದ್ರೆ ಅಷ್ಟ ತಿನ್ನಕಿ. ಅವ್ರನ್ನ ಹಂಗೇನು ಇದು ಮಾಡಂಗಿಲ್ಲ ತಗೋ. ಅವ್ರಿಗೆ ಯಾರು ಅಡ್ಗೆ ಮಾಡಿದ್ರು ತಿಂತಾರ. ಹ್ಞೂನ್ವಾ, ನನಗೇನು ಇದು ಇಲ್ಲ. ಅದ್ರಾಗ ಬೇರೆ ನನ್ನ ಹೆಂಡತಿ ಹಂಗ ಯಾರ ಅಡ್ಗಿನೂ ಹೊಗಳಂಗಿಲ್ಲ. ನೀ ಮಾಡಿದ ಅಡ್ಗಿ ಹೊಗಳಕತ್ತಾಳ ಅಂತ ಅಂದ್ರ ಒಮ್ಮೆ ಕೈ ರುಚಿ ನೋಡ್ಬೇಕಾಗೈತವಾ. ಮಾಡ್ಕೊಡ್ವಾ? ಮಾಡ್ತಿಲ್ಲೇನ್ವಾ? ಹ್ಞೂ ರೀ ಅಜ್ಜಿ, ಮಾಡ್ತೀನಿ. ಶರವ, ನಿನ್ ಗಂಡಿಗೆ ಚಾ ಬೇಕಂತ ಕೊಟ್ಟು ಬಾ ಹೋಗುವ. ಹ್ಞೂ ರೀ ಅತ್ತಿ. ಹೋಗ್ರುವ, ನಾಷ್ಟ ಅದು ಮಾಡ್ರಿ, ಆಮೇಲೆ ಬೇಕಂದ್ರೆ ಅಡ್ಗಿಗ ತಯಾರಿ ಮಾಡ್ಕೊ ಅಂತ್ರಿ. ಹ್ಞೂ ರೀ ಅಜ್ಜಿ. ಅಜ್ಜಿ ರೀ, ಇದು ಮಿರ್ಚಿ ಬಜ್ಜಿ ಮಂಡಕ್ಕಿ ತಂದೆ ನೋಡ್ರಿ. ತಂದ್ಯಾವ? ಚಲೋ ಆತು, ಬಾಯ್ಲ್ ಕೊಡ್ರಿ. ಚಾ ಆಗೈತೇನ್ವಾ? ಕುದಿಯಕ್ಕೆ ಇಟ್ಟೇನ್ರಿ ಅಜ್ಜಿ, ಸೂಸ್ಕೊಂಬರ್ತೇನ್ರಿ. ಪ್ರೀತಿ, ನೀನು ಒಂದಿಟ್ಟು ಚುಮ್ಮರಿ ತಿಂದು ಚಾ ಕುಡಿಯ. ಎಷ್ಟು ಬೇಕಷ್ಟು ಬಜ್ಜಿ ತಿಂದು ರಾತ್ರಿಗೆ ಅಡ್ಗೆ ಮಾಡುವ ಹುಡುಗಿ. ಹ್ಞೂ ರೀ ಅಜ್ಜಿ. ಏನು ವಾಯು ನೋಡಿದ ಕೂಡಲೇ ಬಾಯಾಗ ನೀರು ಬರಕತ್ಬಿಟ್ಟಾವಲ್ಲ. ಹಂಗಂತೇಳಿ ಭಾಳ ತಿನ್ಬೇಡ್ರಿ, ಮತ್ತು ರಾತ್ರಿಗ ಹೊಟ್ಟೆ ಹಸೋಂಗಿಲ್ಲ. ಹೌದೌದು ನೋಡ್ ಖರೆ ನೀ ಹೇಳೋದು. ಇರ್ಲಿ ತಗೋರಿ ಅಜ್ಜಿ, ನಾನು ರಾತ್ರಿ ಅಡ್ಗಿಗ ತಯಾರಿ ನಡೆಸ್ಬೇಕ್ರಿ. ಹೋಗ್ತೇನೆ ತಗೋರಿ. ಬರ್ವಾ, ನಾನು ಒಂದಿಟ್ಟು ಕೈ ಕೆಳಗೆ ಹಾಕೇನಿ. ನೀ ಎಲ್ಲ ಹೋಗ್ಬೇಡವಾ, ಪಾಪ ಹುಡುಗಿಗ ಅಡ್ಗೆ ಮಾಡಕ ಕೊಡಂಗಿಲ್ಲ ನೀನು. ಹಂಗಾತ ಹಿಂಗಾತ ಅನ್ಕೊಂಡ್ ಕುಂದಿರ್ತಿದಿ. ನೀ ಏನು ಅಡ್ಗೆ ಮನೆಗೆ ಹೋಗೋದೇನು ಬೇಕಾಗಿಲ್ಲ. ಮುಂಜಾನೆ ಎಷ್ಟು ಚಲೋ ಅಡ್ಗೆ ಮಾಡಿದ್ಲಲ್ಲ ಏನಕ್ಕೆ ಹಂಗೆ ಮಾಡ್ತಾಳ ತಗೋ. ಅಲ್ರಿ ಅತ್ತೆ, ಅದು ಏನಿಲ್ವಾ ಅಂದಾಗ ಹೇಳ್ದ ಮರ್ತೆ ನೋಡು. ಪ್ರೀತಿ, ಅದು ಹೆಂಗೆ ಅಡ್ಗೆ ಮಾಡ್ತೀವ ನನಗೂ ಒಂದಿಟ್ಟು ತೋರ್ಸು. ಈಗ ಸಂಜೆ ಮುಂದೆ ನಾನು ಅಲ್ಲೇ ಅಡ್ಗೆ ಮನೆಯಾಗ ನಿನ್ನ ಜೋಡಿ ಬಂದು ನಿಲ್ತೇನ, ನಂಗೂ ಒಂದಿಟ್ಟು ಹೇಳ್ಕೊಡ. ಅಜ್ಜಿ, ನೀವು ಬರ್ತೀರಿ? ನಮಸ್ಕಾರ ಸ್ನೇಹಿತರೆ, ಈಗ ನಾವು ವಿಡಿಯೋಸ್ ಕೊನೆ ಹಂತಕ್ಕೆ ಬಂದ್ವಿ. ನಿನ್ನೆ ಒಂದು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ, ವಿಶ್ ಮಾಡ್ರಿ ಮತ್ತು ಹಾಯ್ ಹೇಳ್ರಿ ಅಂತ ಹೇಳಿ. ಈಗ ನಾವು ವಿಡಿಯೋ ಮಾಡೋ ತನಕ ಯಾರ್ಯಾರ್ದು ಹೆಸರಿತ್ತಲ್ಲ ಅವ್ರದಿಷ್ಟು ಹೆಸರು ತಗೊಂಡು ವಿಶ್ ಮಾಡತ್ತೇನ್ರಿ. ಯಾರ್ದಾರ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಹಾಗೇನಾರು ಇದ್ರೆ ನೀವು ಕೆಳಗಡೆ ಕಮೆಂಟ್ ಒಳಗೆ ಹಾಕ್ರಿ. ನಾ ಮತ್ತೆ ನಾಳೆ ವಿಡಿಯೋದಾಗ ಅವ್ರ ಹೆಸರು ಹೇಳ್ತೇನಂತ. ಮೇಘಾ ಅನ್ನೋರು ಹಾಯ್ ಹೇಳ್ರಿ ಅಂತ ಕೇಳ್ಯಾರ್ರಿ. ಹಾಯ್ ಮೇಘಾ. ನಾನು ಯಾರು ಹಾಯ್ ಹೇಳಕ್ ಹೇಳಾರಲ್ಲ ಅವ್ರ ಹೆಸರು ಹೇಳ್ಕೊತ ಹೋಗ್ತೇನ್ರಿ. ಹಾಯ್ ಬಿಂದು, ಹಾಯ್ ಪ್ರಜ್ವಲ್. ಧನುಶ್ರೀ ಅವರು ಅವ್ರ ಬ್ರದರ್ ನಿಶ್ವಲ್ ಅವ್ರಿಗೆ ಹಾಯ್ ಹೇಳಕ್ ಹೇಳ್ಯಾರಿ. ಹಾಯ್ ನಿಶ್ವಲ್. ರೇಖಾ SP ಅವರು ಗದಗ್ನಿಂದ ಗುಡ್ ಮಾರ್ನಿಂಗ್ ಹೇಳ್ರಿ ಅವ್ರಿಗೆ ಅವ್ರ ಹಸ್ಬೆಂಡ್ಗೆ ಅಂತ ಹೇಳಿದ್ರು. ಬೆಳಗ್ಗೆ ಈ ವಿಡಿಯೋ ಹಾಕಿಲ್ಲಲ್ರಿ, ಸಂಜೆ ಮುಂದೆ ಹಾಕಾಕತ್ತೇನಿ. ಹಾಗಾಗಿ ಗುಡ್ ಮಾರ್ನಿಂಗ್ ಬದಲು ಗುಡ್ ಈವ್ನಿಂಗ್ ವಿಶ್ ಮಾಡ್ತೇನ್ರಿ. ರೇಖಾ SP ಅವರೇ, ನಿಮಗೂ ಮತ್ತು ನಿಮ್ಮ ಹಸ್ಬೆಂಡ್ಗೂ ಗುಡ್ ಈವ್ನಿಂಗ್ ರೀ. ಮತ್ತೇನಂದ್ರೆ ಸೌಮ್ಯ ಅವರು ಅವ್ರದ್ದು ಇವತ್ತು ಆನಿವರ್ಸರಿ ಐತಂತ್ರಿ. ಸೌಮ್ಯ ಮತ್ತು ವೀರೇಶ್ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮೆಲ್ಲರ ಜೀವನನು ಖುಷಿಯಿಂದ ತುಂಬಿ ತುಳುಕ್ಲಿ. ನೀವೇನು ಬಯಸ್ತೀರಿ ಅದು ನಿಮಗೆ ಸಿಗ್ಲಿ ಅಂತ ಹೇಳಿ ಆಶಿಸ್ತೇನ್ರಿ. ಹಂಗ ದಯವಿಟ್ಟು ಯಾರು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ್ರಿ. ಅಲ್ಲಿವರೆಗೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ಮ ದಿನ ಶುಭವಾಗಿರ್ಲಿ.